ಆನ್ಲೈನ್ ಇಂಟರ್ನ್ಶಿಪ್ಗೆ ನಿಮಗೆಲ್ಲ ಸ್ವಾಗತ. ಈಗ ನಾವು ವೃತ್ತಿ ಯೋಜನೆ ಕರಿಯರ್ ಪ್ಲಾನಿಂಗ್ ಕುರಿತು ತಿಳಿದುಕೊಳ್ಳೋಣ. ಇದು ನಿಮ್ಮ ವೃತ್ತಿ ಜೀವನದ ಪ್ರಗತಿಗೆ ಬಹಳ ಮಹತ್ವದ್ದಾಗಿದೆ. 1. ಅಂಡರ್ಸ್ಟ್ಯಾಂಡಿಂಗ್ ಕರಿಯರ್ ಪ್ಲಾನಿಂಗ್ ವೃತ್ತಿ ಯೋಜನೆಯನ್ನು ತಿಳಿಯಿರಿ. ಮೊದಲು ವೃತ್ತಿ ಯೋಜನೆ ಕರಿಯರ್ ಪ್ಲಾನಿಂಗ್ ಎಂದರೇನು ಎಂಬುದನ್ನು ಅರ್ಥಮಾಡಿಕೊಳ್ಳೋಣ. ವೃತ್ತಿ ಯೋಜನೆ ಎಂದರೆ ನಿಮ್ಮ ವೃತ್ತಿ ಜೀವನದ ಗುರಿಗಳನ್ನು ನಿಗದಿ ಮಾಡುವುದು ಮತ್ತು ಆ ಗುರಿಗಳನ್ನು ತಲುಪಲು ಬೇಕಾದ ಕ್ರಮಗಳನ್ನು ನಿರ್ಧರಿಸುವ ಪ್ರಕ್ರಿಯೆ. ಈ ಪ್ರಕ್ರಿಯೆಯು ಸ್ವಯಂ ಮೌಲ್ಯಮಾಪನವನ್ನು ಸೆಲ್ಫ್ ಅಸೆಸ್ಮೆಂಟ್ ಒಳಗೊಂಡಿರುತ್ತದೆ. ವಿವಿಧ ವೃತ್ತಿ ಆಯ್ಕೆಗಳನ್ನು ಸಂಶೋಧಿಸುವುದು, ಅಲ್ಪಾವಧಿಯ ಶಾರ್ಟ್ ಟರ್ಮ್ ಮತ್ತು ದೀರ್ಘಾವಧಿಯ ಲಾಂಗ್ ಟರ್ಮ್ ಗುರಿಗಳನ್ನು ಹೊಂದಿಸುವುದು ಮತ್ತು ಆ ಗುರಿಗಳನ್ನು ತಲುಪಲು ಯೋಜನೆಯನ್ನು ರಚಿಸುವುದು. ಇದು ನಿರಂತರ ನಡೆಯುವ ಪ್ರಕ್ರಿಯೆಯಾಗಿದ್ದು, ವ್ಯಕ್ತಿಗಳು ತಮ್ಮ ವೃತ್ತಿಪರ ಮಾರ್ಗಗಳನ್ನು ಪ್ರೊಫೆಷನಲ್ ಪಾಥ್ಸ್ ನ್ಯಾವಿಗೇಟ್ ಮಾಡಲು ಮತ್ತು ಅವರ ವೃತ್ತಿ ಜೀವನದ ಬಗ್ಗೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. 2. ಬೆನಿಫಿಟ್ಸ್ ಆಫ್ ಕರಿಯರ್ ಪ್ಲಾನಿಂಗ್ ವೃತ್ತಿ ಯೋಜನೆಯ ಲಾಭಗಳು. ವೃತ್ತಿ ಯೋಜನೆಯು ಕರಿಯರ್ ಪ್ಲಾನಿಂಗ್ ನಿಮಗೆ ಹಲವು ಲಾಭಗಳನ್ನು ನೀಡುತ್ತದೆ. ಇದು ನಿಮಗೆ ಸ್ಪಷ್ಟ ದಿಕ್ಕು ಮತ್ತು ಗುರಿಗಳನ್ನು ಕ್ಲಾರಿಟಿ ಅಂಡ್ ಡೈರೆಕ್ಷನ್ ನೀಡುತ್ತದೆ. ಕರಿಯರ್ ಪ್ಲಾನಿಂಗ್ ಮಾಡುವುದರಿಂದ ನೀವು ಯಾವ ಉದ್ಯೋಗವನ್ನು ಮುಂದೆ ಆಯ್ದುಕೊಳ್ಳಬೇಕು ಎಂಬುದರಲ್ಲಿ ಸ್ಪಷ್ಟತೆ ಬರುತ್ತದೆ. ನಿಮ್ಮ ಆಸಕ್ತಿಗಳು ಮತ್ತು ಬಲಗಳಿಗೆ ತಕ್ಕಂತೆ ಉದ್ಯೋಗ ಆಯ್ಕೆ ಮಾಡಬಹುದು. ಇದು ನಿಮ್ಮ ವೃತ್ತಿ ಬೆಳವಣಿಗೆಯನ್ನು ಸುಗಮಗೊಳಿಸುತ್ತದೆ, ನಿಮ್ಮ ವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ಭವಿಷ್ಯದ ಬಗ್ಗೆ ಆತಂಕವನ್ನು ಕಡಿಮೆ ಮಾಡುತ್ತದೆ. 3. ಸೆಲ್ಫ್ ಅಸೆಸ್ಮೆಂಟ್ ಟೆಕ್ನಿಕ್ಸ್ ಸ್ವಯಂ ವಿಶ್ಲೇಷಣಾ ತಂತ್ರಗಳು. ನಮ್ಮನ್ನು ನಾವು ಹೇಗೆ ವಿಶ್ಲೇಷಿಸಬಹುದು ಎಂದು ಇಲ್ಲಿ ತಿಳಿಯೋಣ. ಆಸಕ್ತಿ ಮೌಲ್ಯಮಾಪನ ಇಂಟರ್ನಲ್ ಅಸೆಸ್ಮೆಂಟ್. ಇದು ನಿಮಗೆ ಯಾವ ಕಾರ್ಯಗಳಲ್ಲಿ ಆಸಕ್ತಿ ಇದೆ ಎಂಬುದನ್ನು ತಿಳಿಯಲು ಸಹಾಯ ಮಾಡುತ್ತದೆ. ವ್ಯಕ್ತಿತ್ವ ಪರೀಕ್ಷೆಗಳು ಪರ್ಸನಾಲಿಟಿ ಟೆಸ್ಟ್ಸ್. ಇವು ನಿಮ್ಮ ವ್ಯಕ್ತಿತ್ವವನ್ನು ಬಿಂಬಿಸುತ್ತವೆ ಮತ್ತು ಸೂಕ್ತ ವೃತ್ತಿ ಮಾರ್ಗಗಳನ್ನು ಸೂಚಿಸುತ್ತವೆ. ಕೌಶಲ್ಯ ಪಟ್ಟಿ ಸ್ಕಿಲ್ ಇನ್ವೆಂಟರಿ. ನೀವು ಕಲಿತಿರುವ ತಾಂತ್ರಿಕ ಮತ್ತು ಸಾಫ್ಟ್ ಸ್ಕಿಲ್ಸ್ ಅನ್ನು ಮೌಲ್ಯಮಾಪನ ಮಾಡಬಹುದು. ಮೌಲ್ಯಮಾಪನ ವ್ಯಾಲ್ಯೂ ಅಸೆಸ್ಮೆಂಟ್ ವೃತ್ತಿ ಜೀವನದಲ್ಲಿ ಯಾವ ಮೌಲ್ಯಗಳು ಮುಖ್ಯವೆಂದು ಅರ್ಥಮಾಡಿಕೊಳ್ಳುವುದು. ಉದಾಹರಣೆಗೆ ಕೆಲಸ ಜೀವನದ ಸಮತೋಲನ, ಆರ್ಥಿಕ ಲಾಭ ಅಥವಾ ಇತರರಿಗೆ ಸಹಾಯ ಮಾಡುವುದು. ಸ್ವರ್ ವಿಶ್ಲೇಷಣೆ ಸ್ವರ್ ಅನಾಲಿಸಿಸ್. ನಿಮ್ಮ ಬಲ ಸ್ಟ್ರೆಂಗ್ತ್, ದೌರ್ಬಲ್ಯ ವೀಕ್ನೆಸ್, ನಿಮಗಿರುವ ಅವಕಾಶಗಳು ಮತ್ತು ಭೀತಿಗಳನ್ನು ಪತ್ತೆಹಚ್ಚಿ ಇವುಗಳ ಆಧಾರದ ಮೇಲೆ ನಿರ್ಧಾರಗಳನ್ನು ಮಾಡಬೇಕು. 4. ಸೆಟ್ಟಿಂಗ್ ಕರಿಯರ್ ಗೋಲ್ಸ್ ವೃತ್ತಿ ಗುರಿಗಳನ್ನು ನಿಗದಿ ಮಾಡುವುದು. ನೀವು ಗುರಿಗಳನ್ನು ಹೇಗೆ ನಿಗದಿ ಮಾಡಬಹುದು ಎಂಬುದನ್ನು ನೋಡೋಣ. ಶೀಘ್ರಕಾಲಿಕ ಗುರಿಗಳು ಶಾರ್ಟ್ ಟರ್ಮ್ ಗೋಲ್ಸ್ 1-2 ವರ್ಷಗಳಲ್ಲಿ ತಲುಪಬಹುದಾದವುಗಳಾಗಿರಲಿ. ದೀರ್ಘಕಾಲಿಕ ಗುರಿಗಳು ಲಾಂಗ್ ಟರ್ಮ್ ಗೋಲ್ಸ್ 5-10 ವರ್ಷಗಳಲ್ಲಿ ತಲುಪಬಹುದಾದವುಗಳಾಗಿರಲಿ. ಸ್ಮಾರ್ಟ್ ಗುರಿಗಳು ಸ್ಮಾರ್ಟ್ ಗೋಲ್ಸ್. ಗುರಿಗಳು ಸ್ಪಷ್ಟ, ಮಾಪನಯೋಗ್ಯ, ಸಾಧನೆಯೋಗ್ಯ, ಪ್ರಸ್ತುತ ಮತ್ತು ಕಾಲಪಾಲಿತವಾಗಿರಬೇಕು. ಸ್ಮಾರ್ಟ್ ನಿರ್ದಿಷ್ಟ, ನೀವು ಏನನ್ನು ಸಾಧಿಸಲು ಬಯಸುತ್ತೀರಿ ಎಂಬುದನ್ನು ಸ್ಪಷ್ಟವಾಗಿ ವಿವರಿಸಿ. ಮೀಸರೇಬಲ್ ಅಳೆಯಬಹುದಾದ, ನೀವು ಪ್ರಗತಿಯನ್ನು ಹೇಗೆ ಅಳೆಯುತ್ತೀರಿ ಎಂಬುದನ್ನು ನಿರ್ಧರಿಸಿ. ಅಚೀವೇಬಲ್ ಸಾಧಿಸಬಹುದಾದ, ಗುರಿ ವಾಸ್ತವಿಕವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ರಿಲೆವೆಂಟ್ ಸಂಬಂಧಿತ, ನಿಮ್ಮ ವೃತ್ತಿ ಜೀವನದ ಆಕಾಂಕ್ಷೆಗಳೊಂದಿಗೆ ಗುರಿಯನ್ನು ಹೊಂದಿಸಿ. ಟೈಮ್ ಬೌಂಡ್ ಕಾಲಮಿತಿ, ಗುರಿಯನ್ನು ಸಾಧಿಸಲು ಗಡುವನ್ನು ಹೊಂದಿಸಿ. ಇಲ್ಲಿ ವಿವರಿಸಿದ ಸ್ಮಾರ್ಟ್ ಗೋಳಗಳನ್ನು ನಿಮ್ಮ ಪ್ರಕಾರ ಬರೆದುಕೊಳ್ಳಿ ನಂತರ ಮುಂದಿನ ಅಧ್ಯಯನ ಮಾಡಿ.